ಹೆಲೋ ವೀಕ್ಷಕರೇ, ದಿಸ್ ಇಸ್ ಬಾಲು. ವೆಲ್ಕಮ್ ಟು ಮೂವಿ ಸ್ಟಫ್. 2026 ಸ್ಟಾರ್ಟ್ ಆಗ್ತಾ ಇದ್ದಂಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಜೊತೆಗೆ ಮೂಡಿ ಬರ್ತಾ ಇರೋ ಸಿನಿಮಾ ಅಂದರೆ ಅದು ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾ. ಇದೇ ವರ್ಷ ಸಿನಿಮಾಗಳು ರಿಲೀಸ್ ಆಗೋಕ್ಕೆ ಅಂತ ರೆಡಿ ಆಗ್ತಾ ಇವೆ. ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾಗೆ ಟಕ್ಕರ್ ಕೊಡೋಕೆ ಅಂತ ಬಾಲಿವುಡ್ನಲ್ಲಿ ಸಾಕಷ್ಟು ಸದ್ದು ಮಾಡಿರುವ ರಣವೀರ್ ಸಿಂಗ್ ಅವರ ಸಿನಿಮಾ ದುರಂಧರ್ 2 ರೆಡಿ ಆಗ್ತಾ ಇದೆ. ಹಾಗೆ ಇದೇ ವರ್ಷ ರಿಲೀಸ್ ಆಗಬೇಕು ಅನ್ಕೊಂಡಿದ್ದ ರಾಮಾಯಣ ಸಿನಿಮಾ ದೊಡ್ಡ ಬಜೆಟ್ ನಲ್ಲಿ ಮೂಡಿ ಬರ್ತಾ ಇರೋ ಈ ಸಿನಿಮಾಗೆ ಯಾರು ಟಕ್ಕರ್ ಕೊಡೋಕೆ ರೆಡಿ ಆಗಿಲ್ಲ ಅಂತ ಅನ್ಕೊಂಡ್ರೆ ಇನ್ನೊಂದು ಸಿನಿಮಾ ಬಗ್ಗೆ ಹೊಸ ಅಪ್ಡೇಟ್ ಬಂದೇ ಬಿಡ್ತು. ಸಿನಿಮಾ ಯಶ್ ನಟನೆ ರಾಮಾಯಣ ಸಿನಿಮಾಗೆ ಟಕ್ಕರ್ ಕೊಡಬಹುದು ಅಂತ ಅನ್ಸತ್ತೆ. ಸೊ ಈ ಸಿನಿಮಾ ಹೆಸರೇ ವಾರಣಾಸಿ. ಮಹೇಶ್ ಬಾಬು ನಟಿಸ್ತಾ ಇರೋ ಈ ಸಿನಿಮಾದಲ್ಲಿ ರಾಮಾಯಣ ಸಿನಿಮಾಗೆ ಟಕ್ಕರ್ ಕೊಡುವಂತಹ ವಿಷಯ ಏನಿದೆ? ರಾಜಮೌಳಿ ಹಾಗೂ ಮಹೇಶ್ ಬಾಬು ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಾ ಇರೋ ಈ ಸಿನಿಮಾ ರಾಮಾಯಣ ಸಿನಿಮಾಗೂ ಈ ಸಿನಿಮಾಗೂ ಏನು ಸಂಬಂಧ ಅಂತ ನೋಡೋಣ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಒಂದು ದೊಡ್ಡ ಬಜೆಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಟಕ್ಕರ್ ಕೊಡೋದಕ್ಕೆ ಅಂತ ಹಲವಾರು ಸಿನಿಮಾಗಳು ಕಾಯ್ತಾ ಇರ್ತವೆ, ಅದು ದೊಡ್ಡ ಬಜೆಟ್ನಲ್ಲಿ. ಹಾಗೂ ತುಂಬ ಫೇಮಸ್ ಆಗಿರೋ ಸಿನಿಮಾಗೆ ಕಾಂಪಿಟೇಷನ್ ಮಾಡಬೇಕು ಅಂದರೆ ಇನ್ನೊಂದು ಸಿನಿಮಾ ಕೂಡ ದೊಡ್ಡ ಬಜೆಟ್ನಲ್ಲಿ ಅಥವಾ ದೊಡ್ಡ ಮಟ್ಟದಲ್ಲಿ ಇದ್ರೆ ಮಾತ್ರ ಕಾಂಪಿಟೇಷನ್ ಕೊಡೋಕೆ ಆಗುತ್ತೆ. ವೀಕ್ಷಕರೇ, ನಿಮಗೆ ಆಗಲಿ ಗೊತ್ತಿರುವ ಹಾಗೆ ರಾಮಾಯಣ ಸಿನಿಮಾದಲ್ಲಿ ಯಶ್ ಅವರು ರಾವಣನ ಪಾತ್ರ ಮಾಡುತ್ತಿದ್ದು, ಬಾಲಿವುಡ್ ನಟ ರಣವೀರ್ ಕಪೂರ್ ಅವರು ಈ ಸಿನಿಮಾದಲ್ಲಿ ರಾಮನ ಪಾತ್ರ ಮಾಡ್ತಾ ಇದ್ದಾರೆ. ಬಟ್ ಈಗ ಇರೋ ಟ್ವಿಸ್ಟ್ ಏನಪ್ಪಾ ಅಂದರೆ ರಾಜಮೌಳಿ ಅವರ ವಾರಣಾಸಿ ಸಿನಿಮಾದಲ್ಲಿ ಮಹೇಶ್ ಬಾಬು ಕೂಡ ರಾಮನ ಪಾತ್ರ ಮಾಡುತ್ತಿರುವುದನ್ನು ಕನ್ಫರ್ಮ್ ಮಾಡಿದ್ದಾರೆ. ಮಹೇಶ್ ಬಾಬು ಅವರು ರಾಮನ ಪಾತ್ರ ಮಾಡಬೇಕು ಅಂತಾನೆ 6 ತಿಂಗಳು ಕಠಿಣ ತರಬೇತಿ ಪಡೆದಿದ್ದು ಕಳರಿಪಯಟ್ಟು ರೀತಿಯ ಭಂಗಿಗಳನ್ನು ಕಲಿತಿದ್ದಾರೆ. ವಾರಣಾಸಿ ಚಿತ್ರದಲ್ಲಿ ರಾಮನ ಪಾತ್ರ ಮಾಡಬೇಕು ಅಂತ ಸಾಕಷ್ಟು ತಯಾರಿಯಲ್ಲಿರುವ ಮಹೇಶ್ ಬಾಬು ಅವರು ಆಕ್ಟಿಂಗ್ ನಲ್ಲಿ ಯಾವುದೇ ಕಡಿಮೆ ಇರಬಾರ್ದು ಅಂತ ಆ ಪಾತ್ರಕ್ಕೆ ತಕ್ಕಂತೆ ರೆಡಿಯಾಗುತ್ತಿದ್ದಾರೆ. ಮತ್ತೊಂದು ಕಡೆ ರಣವೀರ್ ಕಪೂರ್ ಅಭಿನಯದ ರಾಮಾಯಣ ಸಿನಿಮಾ ದೀಪಾವಳಿಗೆ ಬರಲಿದ್ದು ಯಶ್ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. 2 ಸಿನಿಮಾಗಳು ರಾಮಾಯಣ ಆಧಾರಿತ ಸಿನಿಮಾಗಳು ಆಗಿದ್ದು ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಈಗಾಗಲೇ ರಾಮಾಯಣದ ಮೇಲೆ ಸಾಕಷ್ಟು ಸಿನಿಮಾಗಳು ಬಂದು ಹೋಗಿವೆ. ಈಗ ಆ ಲಿಸ್ಟ್ನಲ್ಲಿ ಮತ್ತೊಂದು ಸಿನಿಮಾ ಸೇರ್ಪಡೆ ಆಗುತ್ತಿದೆ. ಇದಕ್ಕಿಂತ ಮುಂಚೆ ನಾನು ಈ ಸಿನಿಮಾ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ರಾಜಮೌಳಿ ಅವರು ಮಹೇಶ್ ಬಾಬು ಜೊತೆ ವಾರಣಾಸಿ ಹೆಸರಿನ ಸಿನಿಮಾ ಮಾಡುತ್ತಿದ್ದಾರೆ ಅನ್ನೋದನ್ನ ಈ ಬಗ್ಗೆ ಮೊದಲೇ ಅನೌನ್ಸ್ ಆಗಿತ್ತು. ಆದರೆ ಚಿತ್ರದ ಕಥೆ ಯಾವ ರೀತಿ ಇರಲಿದೆ ಎಂದು ಸುಳಿವನ್ನು ನಿರ್ದೇಶಕರು ಸ್ವಲ್ಪನೂ ನೀಡಿರಲಿಲ್ಲ. ಈಗ ಮಹೇಶ್ ಬಾಬು ಅವರು ಈ ಬಗ್ಗೆ ದೊಡ್ಡ ವಿಷಯ ರಿವೀಲ್ ಮಾಡಿದ್ದಾರೆ. ನಾನು ರಾಮನ ಪಾತ್ರ ಮಾಡುತ್ತಿದ್ದೇನೆ ಎಂದು ಮಹೇಶ್ ಬಾಬು ಅವರು ಒಪ್ಪಿಕೊಂಡಿದ್ದಾರೆ. ವಾರಣಾಸಿ ಚಿತ್ರಕ್ಕಾಗಿ ಮಹೇಶ್ ಬಾಬು ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಕೇವಲ 2 ಸೀನ್ಗೋಸ್ಕರ ಮಹೇಶ್ ಬಾಬು ಬರೋಬ್ಬರಿ 6 ತಿಂಗಳು ಟ್ರೈನಿಂಗ್ ಪಡೆದಿದ್ದರಂತೆ. ನಾನು ರಾಮನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ, ಅದಕ್ಕಾಗಿ ಕೆಲವು ಭಂಗಿಗಳನ್ನು ಕಲಿಯಬೇಕಿತ್ತು. ಆಧುನಿಕ ಪಾತ್ರಗಳಂತೆ ನಿಲ್ಲಲು ಆಗೋದಿಲ್ಲ. ಆ ತರಬೇತಿಯ ಭಾಗವಾಗಿ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡೆ ಎಂದು ಮಹೇಶ್ ಬಾಬು ಹೇಳಿದ್ದಾರೆ. ಜರ್ಮನಿಯಲ್ಲಿ ನಾನು ಕುಟುಂಬದ ಜೊತೆ ಪ್ರವಾಸಕ್ಕೆ ಹೋದಾಗ ಈ ವೇಳೆ ಗೊತ್ತಿಲ್ಲದೆ ಒಂದು ಭಂಗಿಯಲ್ಲಿ ನಿಂತಿದ್ದೆ. 1-2 ವಿದೇಶಿಯರು ನನ್ನನ್ನು ನೋಡಿ ಆ ವ್ಯಕ್ತಿಗೆ ಏನಾಗಿದೆ ಎಂದುಕೊಳ್ಳುತ್ತಿದ್ದರು. ಆದರೆ ಈ ಸಿದ್ಧತೆ ಶೂಟಿಂಗ್ನಲ್ಲಿ ತುಂಬಾನೇ ಸಹಕಾರಿಯಾಯಿತು ಎಂದು ಮಹೇಶ್ ಬಾಬು ಅವರು ಹೇಳಿದ್ದಾರೆ. ಮಹೇಶ್ ಬಾಬು ಅವರು ಕರಳಿಪಯಟ್ಟು ರೀತಿಯ ಕಲೆಯನ್ನು ಕಲಿತಿದ್ದಾರೆ. 6 ತಿಂಗಳಲ್ಲಿ ಅವರು ಕಲಿತ ವಿಷಯಗಳು ಅವರ ಮೇಲೆ ಸಾಕಷ್ಟು ಪ್ರಭಾವ ಬೀರಿದ್ದವು. ನಾನು ನಿಲ್ಲೋದು, ಕುಳಿತುಕೊಳ್ಳೋದು ಎಲ್ಲವೂ ಬದಲಾಗಿದೆ ಎಂದು ಕೂಡ ಹೇಳಿದ್ದರು. ಈ ಸಿನಿಮಾ ಯಾವ ರೀತಿ ಇರುತ್ತದೆ ಎಂಬ ಕುತೂಹಲ ಮೂಡಿದೆ. ವೀಕ್ಷಕರೇ, ರಾಮಾಯಣ ಅಂದ್ರೆ ನಮಗೆ ವಿಚಾರ ಬರೋದೇ ರಾಮನ ಜೀವನ ಹಾಗೂ ಸೀತೆಯ ಪಾತ್ರ. ಹಾಗೆ ಅದರಲ್ಲಿ ರಾವಣನ ಸ್ಟೋರಿ ಕೂಡ ಇರುತ್ತೆ. ಇದನ್ನ ನಾವು ಇವಾಗ ರಣವೀರ್ ಕಪೂರ್ ಹಾಗೂ ಯಶ್ ನಟಿಸ್ತಾ ಇರೋ ರಾಮಾಯಣ ಸಿನಿಮಾದಲ್ಲೂ ಕೂಡ ಇದನ್ನೇ ನೋಡೋದು. ಆದರೆ ಸಿನಿಮಾ ಯಾವ ರೀತಿ ಡಿಫ್ರೆಂಟ್ ಆಗಿ ತೆಗಿತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೆಲ್ಲ ಓಕೆ, ಆದರೆ ವಾರಣಾಸಿ ಸಿನಿಮಾ ಕೂಡ ಮತ್ತೆ ರಾಮನ ಸ್ಟೋರಿನೇ ಇರುತ್ತಾ ಅಥವಾ ಬೇರೆ ಏನಾದರೂ ಇರುತ್ತಾ ಅಂತ, ಸ್ಟೋರಿಯಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ ನೋಡಬೇಕು. ಯಾಕಂದ್ರೆ ಇದರ ಹಿಂದೆ ಬಿಟ್ಟ ಪೋಸ್ಟರ್ಸ್ಗಳು ಯಾವುದೇ ಪೋಸ್ಟರ್ ಕೂಡ ರಾಮನ ಕಥೆಗೆ ಕಂಪೇರ್ ಮಾಡುವಂತ ಪೋಸ್ಟರ್ ಬಿಟ್ಟಿಲ್ಲ. ಈ ಸಿನಿಮಾದಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರು ಆಕ್ಟಿಂಗ್ ಮಾಡಿದ್ದು ಅವರ ಪೋಸ್ಟರ್ ಗನ್ ಹಿಡಿದು ಶೂಟ್ ಮಾಡ್ತಾ ಇರೋ ಸೀನ್ಗಳನ್ನ ಪೋಸ್ಟರ್ ರಿಲೀಸ್ ಮಾಡಿದ್ರು. ಮಹೇಶ್ ಬಾಬು ಅವರ ಪೋಸ್ಟರ್ ನೋಡಿದ್ರು ಕೂಡ ಯಾವುದೇ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಬಟ್ ಇವಾಗ ಸಡನ್ ಆಗಿ ರಾಮನ ಪಾತ್ರ ಅಂತ ಹೇಳುತ್ತಿರುವ ಮಹೇಶ್ ಬಾಬು ಅವರು ಚಿತ್ರದಲ್ಲಿ ಯಾವ ರೀತಿ ರಾಮಾಯಣದ ಸ್ಟೋರಿ ಇರುತ್ತೆ ಅಂತ ನೋಡಬೇಕು. ಯಾರು ಮಾಡದೇ ಇರುವಂತಹ ಡಿಫ್ರೆಂಟ್ ಆಗಿ ಇರೋ ಏನಾದರೂ ಸ್ಟೋರಿ ಇರುತ್ತಾ ಅಥವಾ ರಾಜಮೌಳಿ ಅವರು ಈ ಸಿನಿಮಾದಲ್ಲಿ ಏನಾದರೂ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತ ಸಿನಿಮಾ ನೋಡಿದ ಮೇಲೇನೆ ಗೊತ್ತಾಗೋದು. RRR ಸಿನಿಮಾದಲ್ಲಿ ಬರೋ ರಾಮ್ ಚರಣ್ ಪಾತ್ರ ರಾಮಾಯಣದ ರಾಮನ ಪಾತ್ರದಿಂದ ಸ್ಫೂರ್ತಿ ಪಡೆದ ವಿಷಯವನ್ನು ಕೂಡ ಮಹೇಶ್ ಬಾಬು ಅವರು ಶೇರ್ ಮಾಡಿದ್ದಾರೆ. ಸದ್ಯಕ್ಕೆ ಈ ಸಿನಿಮಾ ತಂಡ ಇಷ್ಟೇ ಇನ್ಫಾರ್ಮೇಶನ್ ರಿಲೀಸ್ ಮಾಡಿದ್ದು. ಮುಂದೆ ಮತ್ತೇನಾದರೂ ಅಪ್ಡೇಟ್ ಸಿಕ್ಕರೆ ನಾನು ನಿಮ್ಮ ಜೊತೆ ಆ ಹೊಸ ಅಪ್ಡೇಟ್ ಮತ್ತೆ ಶೇರ್ ಮಾಡ್ತೀನಿ. ಸೊ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.